ಹಾಸನದಲ್ಲಿ ಪ್ರೇಮಿಗಳ ಮದುವೆಗೆ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈ ಹಿನ್ನೆಲೆಯಲ್ಲಿ ಆ ಪ್ರೇಮಿಗಳು ಮಾಡಿದ್ದೇನು ನೋಡ್ತಾ ಹೋಗೋಣ. ಹಾಸನದಲ್ಲಿ ಮದುವೆಗೆ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿಷ ಸೇವಿಸಿ ಪ್ರೇಮಿಗಳಿಬ್ಬರು ಆತ್ಮಹತ್ಯೆಗೆ ಯತ್ನವನ್ನು ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಯುವಕ ಸಾವಿಗೀಡಾಗಿದ್ದಾನೆ. ಹಾಸನದ ಹೊಳೆನರಸೀಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು. ಹೊಳೆನರಸೀಪುರ ತಾಲೂಕಿನ ನಗರನಹಳ್ಳಿ ಗ್ರಾಮದ ರಾಜು 24 ವರ್ಷದ ಯುವಕ ಮೃತ ಪ್ರೇಮಿ. ಇದೇ ತಾಲೂಕಿನ ಅಪ್ರಾಪ್ತೆಯನ್ನ ಈತ ಪ್ರೀತಿಸ್ತಾ ಇರ್ತಾನೆ. ಡಿಗ್ರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಾಳೆ ಆ ಅಪ್ರಾಪ್ತ ಹುಡುಗಿ. ಮೈಸೂರಿನಲ್ಲಿ ಕೆಲಸ ಮಾಡ್ಕೊಂಡಿರ್ತಾನೆ ಈ ರಾಜು. ಪರಸ್ಪರ ಇಬ್ಬರು ಪ್ರೀತಿಸ್ತಾ ಇರ್ತಾರೆ, ಪ್ರೇಮಿಗಳಾಗ್ತಾರೆ. ಅಪ್ರಾಪ್ತಿ ಅನ್ನೋ ಕಾರಣಕ್ಕೆ ಮದುವೆಯನ್ನು ನಿರಾಕರಿಸಿ ಆ ಅಪ್ರಾಪ್ತಿಗೆ ಬುದ್ಧಿವಾದವನ್ನು ಪೋಷಕರು ಹೇಳ್ತಾರೆ. ಸಮಾಜ ಅಂದಾಗ ಕೆಲವೊಂದು ನಿಯಮಗಳಿದ್ದಾವೆ. ಹುಡುಗರು ಅಂದಾಗ 21 ವರ್ಷ ಆಗಿರಬೇಕು, ಹುಡುಗಿ ಅಂದಾಗ 18 ವರ್ಷ ಆಗಿರಬೇಕು ಮದುವೆ. ಆದರೆ ಆ ನಿಯಮದ ಪಾಲನೆ ಆಗಲಿಲ್ಲ ಅಂದರೆ ಕಾನೂನಿನ ಕುಣಿಕೆಯಲ್ಲಿ ಸಿಕ್ಕಾಕ್ಕೊಳ್ಬೇಕಾಗುತ್ತೆ. ಹಾಗಾಗಿ ಪೋಷಕರು ನೋಡಮ್ಮ, ನೀನಿನ್ನೂ ಅಪ್ರಾಪ್ತೆ, 18 ವಯಸ್ಸಾಗೋವರೆಗೂ ಕೂಡ ಮದುವೆ ಅಂತ ಮಾಡೋದಕ್ಕಾಗೋದಿಲ್ಲ ಅಂತ ಬುದ್ಧಿವಾದ ಹೇಳಿದ್ದು ಕೂಡ ಇಲ್ಲಿ ತಪ್ಪಾಗಿ ಹೋಯಿತು. ಪೋಷಕರ ವಿರೋಧದಿಂದ ಪ್ರೇಮಿಗಳು ಮನನೊಂದು ಬಿಟ್ಟಿದ್ದಾರೆ. ಹಾಗಾಗಿ ವಿಷ ಸೇವಿಸಿ ಪ್ರೇಮಿಗಳಿಬ್ಬರು ಆತ್ಮಹತ್ಯೆಗೆ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಪ್ರಯತ್ನದಲ್ಲಿ ನಗರನಹಳ್ಳಿ ಗ್ರಾಮದ ರಾಜು, ಆ ಪ್ರೇಮಿ 24 ವರ್ಷದ ಯುವಕ ಮೃತರಾಗಿದ್ದಾರೆ. ನೆನೆ ಮಧ್ಯಾಹ್ನ ಒಟ್ಟಿಗೆ ವಿಷ ಸೇವಿಸಿ ಹೊಳೆನರಸೀಪುರ ಪಟ್ಟಣದ ಹೇಮಾವತಿ ನದಿ ಸೇತುವೆ ಬಳಿ ರೈಲ್ವೆ ಟ್ರ್ಯಾಕ್ ಮೇಲೆ ಆ ಪ್ರೇಮಿಗಳಿಬ್ಬರು ಮಲಗಿಬಿಟ್ಟಿದ್ದಾರೆ. ರೈಲ್ವೆ ಟ್ರ್ಯಾಕ್ ಮೇಲೆ ಒದ್ದಾಡ್ತಾ ಇದ್ದ ಇಬ್ಬರನ್ನು ನೋಡಿ ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನು ನೀಡಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿ ತಮ್ಮ ಜೀಪ್ನಲ್ಲಿ ಇಬ್ಬರನ್ನ ಕರೆತಂದು ಪಟ್ಟಣದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ತಾರೆ ನಗರ ಠಾಣೆ PSI ಅಜಯ್ ಕುಮಾರ್. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ, ರಾಜು ಮೃತಪಟ್ಟಿದ್ದಾರೆ. ಇನ್ನು ಸದ್ಯ ಅಪ್ರಾಪ್ತೆಯ ಹುಡುಗಿ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.